ಮೊದಲನೇದಾಗಿ ಬಂದಿರುವಂತಹ ಅತಿಥಿಗಳಿಗೆ, ಮುಖ್ಯ ಅತಿಥಿಗಳಿಗೆ, ಮಾಧ್ಯಮಿಕರಿಗೆ ಎಲ್ಲರಿಗೂ ನಮಸ್ಕಾರಗಳು. ಅದೇ ಥರ ತೆಲುಗಿನಿಂದ ಬಂದಿರುವಂತಹ ಮಾಧ್ಯಮಿಕರಿಗೆ ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಹೇಳಬೇಕಾಗಿತ್ತು ವಿಷಯ ಪ್ರಮುಖವಾಗಿ 3 ವರ್ಷ ತಡ ಆಗಿದೆ ಸಿನಿಮಾ. ಅದಕ್ಕೆ ಪ್ರಮುಖವಾದಂಥ ಕಾರಣ ಬಂದ್ಬಿಟ್ಟು ನನಗೊಂದು ಬೆನ್ನು ಇಂಜುರಿ ಆಗಿತ್ತು. ಫೈಟ್ ಶೂಟ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ 1 ವರ್ಷ ಬೆಡ್ ರೆಸ್ಟ್ ಇರಬೇಕಾಗುತ್ತೆ. ಆ ಕಾರಣದಿಂದಾಗಿ ಲೇಟ್ ಆಗಿ ಎಷ್ಟು ಹೋಗಿತ್ತು. ಇನ್ನು ಬೇರೆ ಯಾವುದೇ ಥರದ ಕಾರಣಗಳು ಇಲ್ಲ. ಅದು ಪ್ರಮುಖವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಒಂದು ಹಾಡು ಬಿಡುಗಡೆ, ಇದಕ್ಕೆ ಪ್ರಮುಖ ಪಾತ್ರ ವಹಿಸಿರುವಂತಹ DOP ಸಿಂಧಿಲ್ ಸರ್, ಹಾಗೆ DSP ಸರ್ ಅವರು, ನಮ್ಮ ಡೈರೆಕ್ಟರ್, ಇಂಥ ಅದ್ಭುತವಾದಂಥ ಸನ್ನಿವೇಶ ಸಿನಿಮಾದಲ್ಲಿ ಬರೆದು ಇಂಥ ಹಾಡು ಪರ್ವತ ಮಾಡಿರುವಂಥ ನಮ್ಮ ಡೈರೆಕ್ಟರ್ ಅವರು. ಅದೇ ಥರ ಬ್ಯೂಟಿಫುಲ್ ಸ್ಟೆಪ್ಸ್ ಕೊರಿಯೋಗ್ರಾಫ್ ಮಾಡಿ ನನ್ನ ಫೋರ್ಸ್ ಮಾಡಿ ಅದ್ಭುತವಾದ ಸ್ಟೆಪ್ಸ್ ಹಾಕ್ಸಿರುವಂಥ ವಿಜಯ್ ಪಡುವತಿ ಮಾಸ್ಟರ್ ಅವರಿಗೆ ನನ್ನ ಧನ್ಯವಾದಗಳು. ಇನ್ನು ಇವರೆಲ್ಲರ ಬಗ್ಗೆ ತುಂಬ ಮಾತಾಡೋದು ವಿಚಾರ ಇದೆ. ಇನ್ನು ಬರುವಂಥ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡ್ತೇನೆ. ಸ್ಪೆಷಲ್ ಆಗಿ ರವಿಚಂದ್ರನ್ ಸರ್ ಅವ್ರ ಜೊತೆ ಮಾಡಿರುವಂಥ ನನ್ನ ಅನುಭವ ಹಂಚ್ಕೊಳ್ಳೇಬೇಕು. ನನ್ನ ಪುಣ್ಯ ಅಂತ ಹೇಳಬೇಕಾದ್ರೆ ಆಲ್ಮೋಸ್ಟ್ 20-25 ದಿನ ಸರ್ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಎಷ್ಟೋ ಕಲ್ತ್ಕೊಂಡೆ. ಅದು ಬಹುಶಃ ಹೊಸ ನಟರಿಗೆ ಸಿಗೋದಿಲ್ಲ ಸರ್ ಅಂತ ಅವಕಾಶ. ನಿಮ್ಮ ಜೊತೆ ಮಾಡಿ ನನ್ನ ಪುಣ್ಯ ಸರ್. ಥ್ಯಾಂಕ್ಸ್ ಲಾಟ್ ಸರ್. ಅದೇ ಥರ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇರೆ ಕಾರಣಗಳಿಂದ ಬರದೇ ಸ್ವಲ್ಪ ಇರುವಂಥ ಜಿಲ್ಲೆ ಮಾಡಬಹುದು ಮತ್ತು ಶೀಲಾ ಅವರಿಗೆ ಧನ್ಯವಾದಗಳು. ಅದ್ಭುತವಾದಂಥ ಪಾತ್ರ ವಹಿಸಿದ್ದಾರೆ ಸಿನಿಮಾದಲ್ಲಿ, ಅದ್ಭುತವಾದಂಥ ನಟನೆ ಮಾಡಿದ್ದಾರೆ. ಅವರು ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾದಲ್ಲಿ. ಬರುವಂಥ ಕಾರ್ಯಕ್ರಮಗಳಲ್ಲಿ ಅವರು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಅತಿಥಿಗಳು ತೆಲುಗು ಮೀಡಿಯಾ ಅವರು ಅಲ್ಲಿ ನಮಗೋಸ್ಕರ ಬಂದಿದ್ದಾರೆ. ಅವ್ರಿಗೋಸ್ಕರ ಕೆಲವು ಮಾತು ತೆಲುಗುಗಳಲ್ಲಿ ಆಗಿದೆ. ಸರ್, ಥ್ಯಾಂಕ್ಸ್ ಅ ಲಾಟ್ ಸರ್. ಇಟ್ ಮೀನ್ಸ್ ಅ ಲಾಟ್ ಟು ಗೆಟ್ ಕಮ್ ಹಿಯರ್. చాలా థ్యాంక్స్ సార్ మీరు ఇక్కడికి వచ్చినందుకు. యాక్చువల్లీ ఏమంటే సార్ 3 వర్షాలు 3 years లేట్ అయింది ఈ సినిమా. ప్రముఖమైన కారణం ఈ సినిమాలో ఓపెనింగ్లో ఫైట్ చేసినప్పుడు నాకు అయినటువంటి ఒక చిన్న ఇంజరీ వల్ల ఆల్మోస్ట్ నేను 6 months బెడ్ రెస్ట్లో ఉండాల్సి వచ్చింది. తర్వాత 6 months రికవరీకి టైం వెళ్ళిపోయిన కారణం వల్ల సినిమా ఆల్మోస్ట్ 3 years డిలే అయింది. అలాగే రేపు జూనియర్ ఎన్టీఆర్ సార్ బర్త్డే. నా ఆరాధ్య దైవం పునీత్ రాజ్ కుమార్ సార్. నేను అభిమానించి హీరో చిన్నప్పటి నుంచి జూనియర్ ఎన్టీఆర్ సార్. రేపు ఒక అభిమానిగా అందరి అభిమానుల తరపు నుంచి సార్కి నా నుంచి హ్యాపీ బర్త్డే. థ్యాంక్ యూ సార్ ఫర్ ఇన్స్పైరింగ్ మెనీ యంగ్స్టర్స్. ఇట్ మీన్స్ లాట్స్. థ్యాంక్ యూ ಸರ್. ಧನ್ಯವಾದಗಳು. ನಿಮ್ಮನ್ನ ವೇದಿಕೆನ ಕಳಿಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಈ ಸಿನಿಮಾ ಮಾಡೋದು ಪ್ರತಿ ಕ್ಷಣ ನಿಮ್ಗೆ ಸ್ಪೆಷಲ್ ಆಗಿದೆ. ಐ ಆಮ್ ಶೋರ್ ಅಷ್ಟು ಆಸೆ ಪಟ್ಟು ಮಾಡ್ತಿರೋದ ಸಿನಿಮಾ, ತೆರೆಗೆ ಆಗಕ್ಕೆ ಸಿದ್ಧವಾಗಿರೋದ ಸಿನಿಮಾ. ಐ ಟ್ರೂಲಿ ಲವ್ ದಿಸ್ ಮೂಮೆಂಟ್ ಅಂತ ಅನ್ಸಿದ್ದು ಯಾವ ಕ್ಷಣಗಳು? ಎಲ್ಲ ಕ್ಷಣಗಳು. ಯಾಕಂದ್ರೆ ಹಿರಿಯ ತಂತ್ರಜ್ಞರು ಮತ್ತೆ ನಟರ ಜೊತೆ ಮಾಡೋ ಅವಕಾಶ ಮತ್ತೆ ಸಿಗೋದಿಲ್ಲ. ಸೊ ಎವ್ರಿ ಮೂಮೆಂಟ್ ಐ ಎಂಜಾಯ್ ಲಾಟ್. ಸೊ ಈ ಸಿನಿಮಾ ಜುಲೈ 18 ತೆರೆ ಕಂಡ ಅದೇ ಥರ ಮನೆಗಳಿಂದ ವೀಕ್ಷಣೆ ಮಾಡ್ತಾ ಇರುವಂಥ ಕನ್ನಡ ಜನತೆ ನಿಮ್ಮ ಆಶೀರ್ವಾದ ತುಂಬ ಮುಖ್ಯ. ಅದ್ಭುತವಾದಂಥ ಕೌಟುಂಬಿಕ ಚಿತ್ರ ನಾವು ಮಾಡಿದ್ದೇವೆ. ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ನೀವೆಲ್ಲರೂ ತುಂಬ ఇష్టపడుతున్న సినిమాನ. అలాగే తెలుగు రాష్ట్రాలను చూస్తున్నటువంటి వీక్షకులకు నేను చెప్తానండి, చాలా మంచి కౌటుంబిక చిత్రం మీరు తీసారు. మీ అందరికీ ఖచ్చితంగా నచ్చుతుంది. DSP సార్ మ్యూజిక్ వేరే లెవెల్. ఇంకా ఒకే సాంగ్ వచ్చింది, ఇంకా 2 డాన్స్ నంబర్స్, ఇంకో 2 మాంటేజ్ సాంగ్స్ రాబోతున్నాయి. అది వేరే లెవెల్ సార్. థ్యాంక్స్ లాట్ సార్. ఐఎమ్ బ్లెస్డ్ సార్. థ్యాంక్ యూ.